ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ 2ನೇ ಭಾಗ ನೋಡ್ತಾ ಇದ್ದೀವಿ. ನಮ್ಮ 1ನೇ ಭಾಗದಲ್ಲಿ ನಾವು ಎಲ್ಲ ಅನುವರ್ತನೆಗಳನ್ನ ನೋಡಿದ್ದೀವಿ. ದ್ವಿತೀಯಾನುವರ್ತನೆ, ಸ್ಪರ್ಶಾನುವರ್ತನೆ, ರಾಸಾಯನಿಕ ಅನುವರ್ತನೆಯನ್ನು. ಇದರಲ್ಲಿ ಅತ್ಯಂತ ಪ್ರಮುಖ ವರ್ತನೆ ಅಂತಂದರೆ ದ್ವಿತೀಯಾನುವರ್ತನೆ ಅಂತ ಹೇಳ್ಬೋದು. ಸೊ ದ್ವಿತೀಯಾನುವರ್ತನೆಯಲ್ಲಿ ಸಸ್ಯಗಳು ಬೆಳಕಿನ ಕಡೆಗೆ ಬಾಗ್ತಾ ಇದ್ದು. ಹೀಗಾಗಿ ಕಾರಣ ಏನು ಅಂತಂದರೆ ಸಸ್ಯದ ಕಾಂಡದ ನೆರಳಿನ ಭಾಗಕ್ಕೆ ಆಕ್ಸಿಜನ್ ಅನ್ನುವಂಥ ಹಾರ್ಮೋನ್ ವಿಸರಣೆ ಆಗ್ತಿತ್ತು. ಅದರಿಂದ ಅಲ್ಲಿರುವಂಥ ಜೀವಕೋಶಗಳು ಉದ್ದದಲ್ಲಿ ಹೆಚ್ಚಳ ಆಗ್ತಾ ಇದ್ದು. ಬಟ್ ಬಲಗಡೆ ಸೈಡ್ದ ಜೀವಕೋಶಗಳು ಉದ್ದದಲ್ಲಿ ಹೆಚ್ಚಳ ಆಗೋದಿಲ್ಲ. ಆದ್ದರಿಂದ ಅದು ಬಲಗಡೆಗೆ ಬಾಗಿದಂತೆ ಆಗ್ತಾ ಇತ್ತು. ಹಂಗಾರೆ ಎಲ್ಲ ಅನುವರ್ತನೆಗಳು ಇದರಿಂದನೇ ಆಗ್ತಾವ ಅಂದರೆ ಇಲ್ಲ. ಸೊ ಪ್ರಮುಖವಾಗಿ 5 ಹಾರ್ಮೋನ್ಗಳು ಬರ್ತವೆ. ಅದರಲ್ಲಿ 1ನೇದು ಆಕ್ಸಿನ್, 2ನೇದು ಜಿಬ್ಬರ್ಲಿನ್, 3ನೇದು ಸೈಟೋಕೈನಿನ್ ಅಂತ ಹೇಳ್ತೀವಿ, 4ನೇದು ಇಥಿಲಿನ್, 5ನೇದು ಅಬ್ಸೆಸಿಕ್ ಆಮ್ಲ ಅಂತ. ಮೊದಲು ಆಕ್ಸಿಜನ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಆಕ್ಸಿಜನ್ ಜೀವಕೋಶಗಳ ಉದ್ದವನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡ್ತದೆ. ಇದರಿಂದ ಇದು ಸಾಮಾನ್ಯವಾಗಿ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡ್ತತಿ. ದ್ವಿತೀಯಾನುವರ್ತನೆ ಬೆಳಕಿನ ಕಡೆಗೆ ಸಸ್ಯಗಳು ಬಾಗಲಿಕ್ಕೂ ಸಹಾಯ ಮಾಡ್ತತಿ ಅಂತ. ಹಾಗಾದರೆ ಈ ಹಾರ್ಮೋನ್ ಎಲ್ಲಿ ಹೆಚ್ಚಾಗಿ ಕಂಡು ಬರ್ತದಪ್ಪ ಸಸ್ಯದ ದೇಹದಲ್ಲಿ ಅಂತಂದರೆ, ಸಸ್ಯದ ಕಾಂಡದ ತುದಿ, ಬೇರಿನ ತುದಿಗಳು ನಿರಂತರವಾಗಿ ಅತ್ಯಂತ ವೇಗವಾಗಿ ಬೆಳೀತಿರ್ತವೆ. ಆದ್ದರಿಂದ ಆ ಭಾಗದಲ್ಲಿ ಆಕ್ಸಿಜನ್ದ ಪ್ರಮಾಣ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತತಿ ಅಂತ ಹೇಳ್ಬೋದು. ಹಾಗಾದರೆ 2ನೇ ಹಾರ್ಮೋನ್ ಜಿಬ್ಬರ್ಲಿನ್ ಅಂತ. ಸೊ ಜಿಬ್ಬರ್ಲಿನ್ ಹಾರ್ಮೋನ್ ಮಾಡುವ ಪ್ರಮುಖವಾದ ಕೆಲಸ ಅಂದರೆ ಕಾಂಡದ ಬೆಳವಣಿಗೆಯನ್ನು ಹೆಚ್ಚಿಸ್ತದೆ, ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸ್ತದೆ. ಇನ್ನು ಸೈಟೋಕೈನಿನ್ ಬಗ್ಗೆ ಬಂದರೆ, ಸೈಟೋಕೈನಿನ್ ಅದರ ಹೆಸರೇ ಹೇಳುವಂತೆ ಜೀವಕೋಶಗಳ ವಿಭಜನೆಯನ್ನು ಹೆಚ್ಚು ಮಾಡ್ತದೆ. ಇದರಿಂದ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಸಸ್ಯದ ಬೆಳವಣಿಗೆಯ ವೇಗ ಹೆಚ್ಚಾಗ್ತತಿ ಅಂತ. ಹಾಗಾದರೆ ಇದು ಎಲ್ಲಿ ಕಂಡು ಬರ್ತದೆ ಹೆಚ್ಚಾಗಿ ಅಂತಂದರೆ, ಹಣ್ಣುಗಳು ಅತ್ಯಂತ ವೇಗವಾಗಿ ಬೆಳೀತಿರ್ತವೆ, ಬೇರುಗಳು ಅತ್ಯಂತ ವೇಗವಾಗಿ ಬೆಳೀತಿರ್ತವೆ. ಸೊ ಆ ಜಾಗದಲ್ಲಿ ಕೋಶ ವಿಭಜನೆ ಅತ್ಯಂತ ವೇಗವಾಗಿ ನಡಿಬೇಕಾಗ್ತದೆ. ಹಾಗಾಗಿ ಅಲ್ಲಿ ಸೈಟೋಕೈನಿನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತತಿ ಅಂತೇಳಿ. ಬೀಜಗಳಲ್ಲೂ ಸಹ ಅತ್ಯಂತ ವೇಗವಾಗಿ ಕೋಶ ವಿಭಜನೆ ನಡಿಬೇಕು. ಹಾಗಾಗಿ ಅಲ್ಲಿಯೂ ಸಹ ನಮಗೆ ಸೈಟೋಕೈನಿನ್ ಕಂಡು ಬರ್ತತಿ ಅಂತ. ಇನ್ನು ನಮ್ಮ ಮುಂದಿನ ಹಾರ್ಮೋನ್ ಅಂದರೆ ಅಬ್ಸೆಸಿಕ್ ಆಮ್ಲ. ಇದು ಬೆಳವಣಿಗೆಯನ್ನು ನಿಲ್ಲಿಸುವ ಹಾರ್ಮೋನ್ ಅಥವಾ ಕುಂಠಿತಗೊಳಿಸುವ ಹಾರ್ಮೋನ್ ಅಂತ. ಇದು ಎಲೆಗಳನ್ನು ಹಳದಿ ಬಣ್ಣಕ್ಕೆ ತಿರುಗಿಸಿ ಉದುರಿಸಲಿಕ್ಕೆ ಹೆಲ್ಪ್ ಮಾಡ್ತದೆ. ಕಾಯಿಗಳನ್ನು ಪಕ್ವತೆಗೆ ಮುಂಚೆನೇ ಉದುರುವಂಗೆ ಮಾಡ್ತದೆ. ಅಂದರೆ ಸಸ್ಯದ ಬೆಳವಣಿಗೆಯನ್ನು ತಡೆಯುವ ಹಾರ್ಮೋನ್ ಅಂದರೆ ಅಬ್ಸೆಸಿಕ್ ಆಮ್ಲ ಅಂತ ಹೇಳ್ಬೋದು. ಬಹಳ ಸಲ ಪರೀಕ್ಷೆಗಳಲ್ಲಿ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಅಬ್ಸೆಸಿಕ್ ಆಮ್ಲ ಅಂತ. ಇನ್ನು ಮುಂದಿನ ಹಾರ್ಮೋನ್ ಇಥಿಲಿನ್ ಅಂತ. ಸೊ ಇಥಿಲಿನ್ ಅನ್ನುವಂಥ ಹಾರ್ಮೋನು ಹಣ್ಣುಗಳನ್ನು ಪಕ್ವವಾಗಲಿಕ್ಕೆ ಸಹಾಯ ಮಾಡ್ತತಿ ಅಂತ. ಅಂದರೆ ಹಸಿ ಹಣ್ಣುಗಳು ಹಣ್ಣಾಗಲಿಕ್ಕೆ ಸಹಾಯ ಮಾಡುವಂಥ ಒಂದು ಹಾರ್ಮೋನ್ ಆಗಿದೆ ಅಂತ. ಅಂದರೆ ಇಲ್ಲಿವರೆಗೆ ನಾವು ಆಕ್ಸಿನ್, ಜಿಬ್ಬರ್ಲಿನ್ ಹೇಗೆ ನೋಡಿದ್ದೀವಿ, ಹಾಗೆ ಮನುಷ್ಯರಲ್ಲೂ ಸಹ ಹಾರ್ಮೋನ್ ಇದಾವ ಅಂದರೆ ಎಸ್, ಮನುಷ್ಯರಲ್ಲೂ ಸಹ ಹಾರ್ಮೋನ್ಗಳು ಇದ್ದಾವೆ. ಪ್ರಮುಖವಾಗಿ 6 ರೀತಿಯ ಹಾರ್ಮೋನ್ಗಳು ಬರ್ತವೆ. ಈ ಎಲ್ಲ ಹಾರ್ಮೋನ್ಗಳು ನರವ್ಯೂಹದ ಜೊತೆಗೆ ನಿಯಂತ್ರಣ ಅಂಗಾಂಶವಾಗಿ ಕೆಲಸ ಮಾಡ್ತವೆ ಅಂತ. ಹೇಗೆ ನರವ್ಯೂಹ ನಮ್ಮಲ್ಲಿ ಕೆಲಸ ಮಾಡ್ತಾ ಇತ್ತು, ಅದಕ್ಕೆ ಸಪೋರ್ಟಿಂಗ್ ಆಗಿ 6 ಅಂತಸ್ರಾವ ಗ್ರಂಥಿಗಳು ಇಲ್ಲಿ ಕೆಲಸ ಮಾಡ್ತವೆ. ಆ 6 ಅಂತಸ್ರಾವ ಗ್ರಂಥಿಗಳು ಯಾವುವು ಅಂತಂದರೆ ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ ಮತ್ತು ಮೆದೋಜಿರ್ ಗ್ರಂಥಿ, ಹಾಗೆಯೇ ವೃಷಣ ಮತ್ತು ಅಂಡಾಶಯ ಅನ್ನೋಂಥ ಗ್ರಂಥಿಗಳು. ಇವು ಹೊರಸೂಸುವಂಥ ರಾಸಾಯನಿಕಗಳನ್ನ ಹಾರ್ಮೋನ್ಗಳು ಅಂತ ಕರೀತಾರೆ. ಇವು ಅಂತಸ್ರಾವ ಗ್ರಂಥಿಗಳು ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಬಹಳಷ್ಟು ಗ್ರಂಥಿಗಳದಾವೆ, ಆದರೆ ಆ ಎಲ್ಲ ಗ್ರಂಥಿಗಳನ್ನ ಅಂತಸ್ರಾವ ಗ್ರಂಥಿ ಅಂತ ಅನ್ನಲ್ಲ. ಸೊ ಅವು ನಳಿಕಾ ಗ್ರಂಥಿಗಳು. ಯಾವ ಹಾರ್ಮೋನುಗಳು ನಳಿಕೆಗಳನ್ನು ಹೊಂದಿರುವುದಿಲ್ಲ, ನಿರ್ನಾಳ ಗ್ರಂಥಿಗಳಾಗಿರ್ತವೆ, ಅವುಗಳನ್ನು ಅಂತಸ್ರಾವ ಗ್ರಂಥಿಗಳು ಅಂತ ಕರಿತೀವಿ. ಹಾಗಾದರೆ ಇವು ಕೆಲಸ ಹೆಂಗೆ ಮಾಡ್ತವೆ? ಸಾಮಾನ್ಯವಾಗಿ ಈ ಅಂತಸ್ರಾವ ಗ್ರಂಥಿಗಳನ್ನು ಬೆಳವಣಿಗೆ ಹಾರ್ಮೋನ್ಗಳು, ರಿಪೇರಿ ಅಂದರೆ ದೇಹದ ಬೆಳವಣಿಗೆಗೆ ಸಹಾಯ ಮಾಡುವಂಥ ಹಾರ್ಮೋನ್ಗಳು ಅಂತ ಕರಿತೀವಿ. ಹಾರ್ಮೋನ್ಗಳು ಅತ್ಯಂತ ಚಿಕ್ಕ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಿರ್ತವೆ. ಅವುಗಳು ಬಿಡುಗಡೆ ಆಗುವಂಥ ಪ್ರಮಾಣ ಅತ್ಯಂತ ಕಡಿಮೆ ಪ್ರಮಾಣದಾಗಿರ್ತದೆ. ಹಾಗಾದರೆ ಸಪ್ಲೈ ಹೇಗಾಗ್ತದೆ? ಸಪ್ಲೈ ಹೇಗಾಗ್ತದೆ ಅಂದರೆ ರಕ್ತಕ್ಕೆ ಸ್ರವಿಕೆ ಆಗ್ತದೆ, ಅಲ್ಲಿಂದ ಗುರಿ ಅಂಗಕ್ಕೆ ತಲುಪಿಸಲಾಗ್ತದೆ. ನಮ್ಮಲ್ಲಿ ಬರುವಂಥ ಪ್ರಶ್ನೆ, ರಕ್ತ ದೇಹದ ಎಲ್ಲ ಭಾಗಗಳಿಗೆ ಹೋಗ್ತದೆ, ದೇಹದ ಎಲ್ಲ ಅಂಗಗಳನ್ನು ಮುಟ್ತದೆ. ಹಾಗಾದರೆ ಗುರಿ ಅಂಗ ಯಾವುದು ಅಂತ ಅನ್ನೋದು ಆ ಹಾರ್ಮೋನಿಗೆ ಹೇಗೆ ಗೊತ್ತಾಗ್ತದೆ? ಅಂದರೆ ಹೀಗೆ ತಲುಪಿಸಲಾದಂತಹ ಹಾರ್ಮೋನು ದೇಹದ ಎಲ್ಲ ಭಾಗಗಳನ್ನು, ಎಲ್ಲ ಅಂಗಗಳನ್ನು ತಲುಪಿದರೂ ಸಹ
ಯಾವ ಅಂಗಕ್ಕೆ ಆ ಸಂದೇಶ ಮುಟ್ಟಬೇಕೋ ಆ ಅಂಗ ಮಾತ್ರ ಆ ಸಂದೇಶವನ್ನು ಸ್ವೀಕರಿಸ್ತವೆ, ಉಳಿದ ಅಂಗಗಳು ಅದನ್ನು ಸ್ವೀಕರಿಸುವುದಿಲ್ಲ. ಹೀಗೆ ಅದು ಗುರಿ ಅಂಗವನ್ನು ತಲುಪಿ ತನ್ನ ಕೆಲಸವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾಗಾದರೆ ನಮ್ಮಲ್ಲಿ ಒಂದು ಬರ್ತದ ಪ್ರಶ್ನೆ ಏನಂತಂದರೆ, ಈ ಹಾರ್ಮೋನ್ಗಳು ಹೇಗೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಹಾಯ ಮಾಡ್ತವೆ? ಫಾರ್ ಎಕ್ಸಾಂಪಲ್, ಅಡ್ರಿನಲ್ ಹಾರ್ಮೋನ್ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋಣ. ಈಗ ಒಂದು ಸಂದರ್ಭವನ್ನು ತೆಗೆದುಕೊಳ್ಳೋಣ. ನಾಯಿಯಿಂದ ಒಬ್ಬ ವ್ಯಕ್ತಿ ಮೇಲೆ ದಾಳಿ ಆಯಿತು ಅಂತ ಇಟ್ಕೊಳ್ಳೋಣ. ಅವನ ಹತ್ರ 2 ದಾರಿ ಇರ್ತವೆ. ಒಂದು, ನಾಯಿ ಜೊತೆಗೆ ಫೈಟ್ ಮಾಡಬೇಕು, ಇಲ್ಲ ಅಲ್ಲಿಂದ ಓಡಿ ಹೋಗಬೇಕು. ಈ ಎರಡೂ ಸಂದರ್ಭದಲ್ಲೂ ಅವನು ಧೃತಿಗೆಡಲಾರದೆ ಆ ನಾಯಿಯ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕಾಗ್ತದೆ. ಈ ಎರಡೂ ಸಂದರ್ಭದಲ್ಲೂ ಅವನ ಕೆಲಸ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ. ಆವಾಗ ಅವನ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಆಕ್ಸಿಜನ್ ಮತ್ತು ಗ್ಲೂಕೋಸ್ದ ಅವಶ್ಯಕತೆ ಬೀಳ್ತಾ ಹೋಗ್ತದೆ. ಅವೆರಡನ್ನೂ ಪೂರೈಕೆ ಮಾಡುವಂಥ ಕೆಲಸ ಅಡ್ರಿನಲ್ ಹಾರ್ಮೋನ್ನೇ ಮಾಡ್ತದೆ. ಭಯ, ಕೋಪ, ದುಗುಡ ಇಂಥ ಸಂದರ್ಭದಲ್ಲಿ ದೇಹವನ್ನು ಆಯಾ ಪರಿಸ್ಥಿತಿಗೆ ತಕ್ಕಂತೆ ಸಜ್ಜು ಮಾಡೋ ಕೆಲಸ ಅಡ್ರಿನಲ್ ಹಾರ್ಮೋನ್ದು. ಹಾಗಾಗಿ ಈ ಹಾರ್ಮೋನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತಲೂ ಕರೀತಾರೆ. ಹಾಗಾದ್ರೆ ಈ ಕೆಲಸ ಹೇಗೆ ಮಾಡ್ತದೆ? ಅಲ್ಲಿ ಅಂಥದ್ದು ಏನು ಆ ಕೆಲಸ ಮಾಡ್ತೈತಿ ಅಂದ್ರೆ, ಅದು ಆಯಾ ಪರಿಸ್ಥಿತಿಗೆ ತಕ್ಕಂತೆ ದೇಹಕ್ಕೆ ಬೇಕಾದಂಥ ಆಕ್ಸಿಜನ್ ಮತ್ತು ಗ್ಲುಕೋಸನ್ನು ಹೆಚ್ಚು ಕೊಡೋದ್ರ ಮೂಲಕ ಸ್ನಾಯುಗಳು ವೇಗವಾಗಿ ಕೆಲಸ ಮಾಡುವಂತೆ ಮಾಡ್ತದೆ. ಪ್ರಮುಖವಾಗಿ ಈ ಅಡ್ರಿನಲ್ ಹಾರ್ಮೋನ್ ನಮ್ಮ ಕಣ್ಣಿಗೆ, ರಕ್ತನಾಳಗಳಿಗೆ ಮತ್ತು ಹೃದಯಕ್ಕೆ, ಸ್ನಾಯುಗಳಿಗೆ, ಶ್ವಾಸಕೋಶಗಳಿಗೆ ಹೆಚ್ಚಿನ ಗ್ಲುಕೋಸ್ ಮತ್ತು ಆಮ್ಲಜನಕವನ್ನು ಪೂರೈಕೆ ಮಾಡುವಂಥ ಕೆಲಸ ಮಾಡ್ತದೆ. ಈ 5 ಅಂಗಗಳನ್ನೇ ಯಾಕೆ ಗುರಿಯಾಗಿ ಇದು ಕೆಲಸ ಮಾಡ್ತದೆ ಅಂದರೆ, ಕಣ್ಣು ಇಲ್ಲಿ ಗ್ರಾಹಕ. ನಾಯಿಯ ಪ್ರತಿಕ್ರಿಯೆ ನಮ್ಗೆ ಸಿಗೋದೆ ಕಣ್ಣುಗಳಿಂದ. ರಕ್ತ ನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ. ಅದನ್ನು ಜೋರಾಗಿ ಪಂಪ್ ಮಾಡೋದು ಹೃದಯ. ಇನ್ನು ಕೆಲಸ ಮಾಡೋ ಘಟಕಗಳು ಅಂದರೆ ಸ್ನಾಯುಗಳು. ಹಾಗಾಗಿ ಈ 5 ಭಾಗಗಳಿಗೆ ಹೆಚ್ಚು ಆಮ್ಲಜನಕ ಮತ್ತು ಗ್ಲೂಕೋಸ್ ಸಪ್ಲೈ ಆದರೆ ನಾವು ವೇಗವಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಹಾಗಾದರೆ ಈ ಕೆಲಸ ಹೇಗೆ ಮಾಡ್ತದೆ? ಸೊ ಇಂಥ ಸಂದರ್ಭಗಳಲ್ಲಿ ಮಾಮೂಲಿಯಾಗಿ ಚರ್ಮ ಮತ್ತು ಜಠರಿಗೆ ಹೋಗುವಂಥ ರಕ್ತವನ್ನೂ ಸಹ ಸ್ನಾಯು ಕೋಶಗಳಿಗೆ ವರ್ಗಾವಣೆ ಮಾಡೋದ್ರಿಂದ ಕ್ರಿಯೆಗಳು ಅತ್ಯಂತ ವೇಗವಾಗಿ ನಡೀಲಿಕ್ಕೆ ಇದು ಸಹಾಯ ಮಾಡ್ತದೆ ಅಂತ. ಹಾಗಾದರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಭಾಗವನ್ನು ನಾವು ಮರಿತಾ ಇದ್ದೀವಿ. ಯಾವುದು ಅಂತಂದರೆ ಶ್ವಾಸಕೋಶ. ಶ್ವಾಸಕೋಶಗಳು ಎಷ್ಟು ವೇಗವಾಗಿ ಕೆಲಸ ಮಾಡ್ತವೆ, ಅಷ್ಟೇ ವೇಗವಾಗಿ ರಕ್ತಕ್ಕೆ ಆಮ್ಲಜನಕ ಸಪ್ಲೈ ಆಗ್ತದೆ. ಶ್ವಾಸಕೋಶಗಳು ವೇಗವಾಗಿ ಕೆಲಸ ಮಾಡಬೇಕು ಅಂದರೆ ಶ್ವಾಸಕೋಶಗಳ ಕೆಳಭಾಗದಲ್ಲಿರುವಂಥ ಒಪ್ಪೆ ವೇಗವಾಗಿ ಚಲಿಸಬೇಕು. ಹಾಗೆ ಅದರ ಮೇಲಿರುವಂಥ ಪಕ್ಕೆಲುಬಿನ ಸುತ್ತಲೂ ಇರುವಂಥ ಸ್ನಾಯುಗಳು ವೇಗವಾಗಿ ಕೆಲಸ ಮಾಡಿದರೆ ಹೆಚ್ಚು ಉಸಿರಾಟ ವೇಗ ಹೆಚ್ಚಾಗ್ತದೆ. ಇದರಿಂದ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕ ಮತ್ತು ಗ್ಲೂಕೋಸ್ ಹೆಚ್ಚಾಗಿ ಸಿಗ್ತದೆ. ಈ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಇನ್ನು ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಅಯೋಡಿನ್ ಉತ್ಪನ್ನ ತಿನ್ನಬೇಕು ಅಂತ ಹೇಳ್ತಿರ್ತಾರೆ. ಎಲ್ಲ TV ಆ್ಯಡ್ಗಳಲ್ಲೂ ಸಹ ಅಯೋಡೈಸ್ಡ್ ಉತ್ಪನ್ನ ತಿನ್ನಿ ಅಂತ ಸಲಹೆ ಕೊಡ್ತಿರ್ತಾರೆ. ಯಾಕೆ ಇರಬಹುದು ಅಂತ ಗೊತ್ತಾ? ಕಾರಣ ಏನಂತಂದರೆ, ಕಾರಣ ಇಷ್ಟೇ, ನಮ್ಮ ದೇಹದಲ್ಲಿ ಥೈರಾಕ್ಸಿನ್ ಅನ್ನೋಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗಬೇಕಾದ್ರೆ ಅದಕ್ಕೆ ಕಚ್ಚಾ ವಸ್ತುವಾಗಿ ಅಯೋಡಿನ್ ಬೇಕೇ ಬೇಕು. ಹಾಗಾದರೆ ಈ ಥೈರಾಕ್ಸಿನ್ ಎಲ್ಲಿಂದ ಉತ್ಪತ್ತಿ ಆಗ್ತದೆ ಅಂದರೆ ಥೈರಾಯ್ಡ್ ಅನ್ನುವಂಥ ಗ್ರಂಥಿಯಿಂದ. ಈ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವಂಥ ಥೈರಾಕ್ಸಿನ್ ಹಾರ್ಮೋನ್ದ ಪ್ರಮುಖ ಕೆಲಸ ಏನಂತಂದರೆ ಚಯಾಪಚಯ ಕ್ರಿಯೆಗಳ ವೇಗವನ್ನು ಹೆಚ್ಚು ಮಾಡೋದು. ದೇಹದ ಬೆಳವಣಿಗೆ ಹಾಗೆ ಮಾನಸಿಕ ಬೆಳವಣಿಗೆ, ದೈಹಿಕ ಮತ್ತು ಮಾನಸಿಕ ಎರಡೂ ಬೆಳವಣಿಗೆಗಳನ್ನು ಈ ಥೈರಾಕ್ಸಿನ್ ನಿಯಂತ್ರಿಸೋದ್ರಿಂದ ಇದನ್ನು ವ್ಯಕ್ತಿತ್ವದ ಹಾರ್ಮೋನು ಅಂತ ಕರಿತೀವಿ. ಆಕಸ್ಮಿಕ ಆ ವ್ಯಕ್ತಿಗೆ ಅಯೋಡಿನ್ ಸರಿಯಾಗಿ ಸಪ್ಲೈ ಆಗಲಿಲ್ಲ, ತಿನ್ಲಿಕ್ಕೆ ಆಗಲಿಲ್ಲ ಅಂದರೆ ಅವನ ಈ ಥೈರಾಯ್ಡ್ ಗ್ರಂಥಿ ಊದ್ಕೊಳ್ತದೆ, ಬಾವು ಬರ್ತದೆ. ಇದನ್ನೇ ಸರಳ ಗೈಟರ್ ಅಥವಾ ಗೈಟರ್ ರೋಗ ಅಂತ ಅನಿಸ್ಕೊತದೆ. ಇನ್ನು ನಮ್ಮ ಬೆಳವಣಿಗೆಗೆ ಕಾರಣವಾಗಿರುವಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ, ಈ ಹಾರ್ಮೋನ್ ಪಿಟ್ಯುಟರಿ ಗ್ರಂಥಿಯಿಂದ ಉತ್ಪತ್ತಿಯಾಗುವಂಥ ಬೆಳವಣಿಗೆ ಹಾರ್ಮೋನ್ ಅಥವಾ STH ಸೊಮೆಟೋಟ್ರಾಫಿಕ್ ಹಾರ್ಮೋನ್ ಅಂತ ಕರಿತೀವಿ. ಈ ಹಾರ್ಮೋನ್ ಎಷ್ಟು ಹೆಚ್ಚು ಉತ್ಪತ್ತಿ ಆಗ್ತದೆ ಅಷ್ಟು ವ್ಯಕ್ತಿ ವೇಗವಾಗಿ ಬೆಳಿತಾನೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಹಾರ್ಮೋನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಿರ್ತದೆ. ಚಿಕ್ಕ ಮಕ್ಕಳಲ್ಲಿ ವೇಗವಾಗಿ ಬೆಳವಣಿಗೆಯನ್ನು ಕಾಣ್ತೀವಿ. ಅಂದರೆ ಬೆಳವಣಿಗೆಯ ಹಾರ್ಮೋನ್
ಆ ವಯಸ್ಸಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಿರ್ತದೆ. ಆಕಸ್ಮಿಕವಾಗಿ ಈ ಬೆಳವಣಿಗೆ ಹಾರ್ಮೋನ್ ಕಡಿಮೆ ಸ್ರವಿಕೆ ಆದರೆ ವ್ಯಕ್ತಿ ಎತ್ತರ ಆಗೋದಿಲ್ಲ, ಕುಬ್ಜನ ಆಗಿಬಿಡ್ತಾನೆ. ಇದನ್ನು ಕುಬ್ಜತೆ ಅಂತ ಕರಿತೀವಿ. ಇದರ ವಿರುದ್ಧವಾಗಿ ಬೆಳವಣಿಗೆ ಹಾರ್ಮೋನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಬಿಡುಗಡೆಯಾದರೆ, ಅವಾಗ ಹಾರ್ಮೋನ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸ್ರವಿಕೆಯಾದರೆ ವ್ಯಕ್ತಿ 6, 7 ಅಥವಾ 8 ಅಡಿಯವರೆಗೂ ಅತ್ಯಂತ ಎತ್ತರವಾಗಿ ಬೆಳೆಯಬಹುದು. ಈ ಕಂಡೀಷನ್ನ ನಾವು ದೈತ್ಯತೆ ಅಂತ ಅಂತೀವಿ. ಅಂದರೆ ಇಲ್ಲಿ ಎರಡೂ ಸಂದರ್ಭದಲ್ಲಿ ಕಡಿಮೆ ಹಾರ್ಮೋನ್ ಸ್ರವಿಕೆಯಾದರೆ ವ್ಯಕ್ತಿ ಎತ್ತರವಾಗಿ ಬೆಳೆಯುವುದಿಲ್ಲ, ಕುಬ್ಜವಾಗಿ ಬೆಳಿತಾನೆ. ಇದನ್ನು ಕುಬ್ಜತೆ ಅಂತ ಅಂತೀವಿ. ಇನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಹಾರ್ಮೋನ್ ಸ್ರವಿಕೆ ಆದರೆ ವ್ಯಕ್ತಿ ಅತ್ಯಂತ ಎತ್ತರವಾಗಿ ಬೆಳಿತಾನೆ. ಇದನ್ನು ನಾವು ದೈತ್ಯತೆ ಅಂತ ಕರಿತೀವಿ. ಸೊ ಇವೆರಡೂ ಹಾರ್ಮೋನಿನ ವೇರಿಯೇಷನ್ನಿಂದ ಬರುವಂಥ ರೋಗಗಳು ಅಂತ. ಹಾಗಾದರೆ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಪುರುಷ ಹಾರ್ಮೋನ್ ಯಾವುದು ಹಾಗಾದರೆ? ಸೊ ಪುರುಷರಲ್ಲಿ ಪುರುಷರ ಲಕ್ಷಣಗಳನ್ನು ಕೊಡುವಂಥ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಅಂತ. ಈ ಹಾರ್ಮೋನ್ ಪುರುಷರಲ್ಲಿ ದೈಹಿಕ ಬೆಳವಣಿಗೆಯಲ್ಲಿ ಸಹಾಯ ಮಾಡ್ತವೆ. ದೇಹದ ಮೇಲೆ ರೋಮಗಳ ಬೆಳವಣಿಗೆ, ಜನನ ಅಂಗಗಳ ಬೆಳವಣಿಗೆಯನ್ನು ಮಾಡ್ತದೆ. ಹಾಗೆಯೇ ಸ್ತ್ರೀ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಇದು ಅಂಡಾಶಯದಿಂದ ಉತ್ಪತ್ತಿಯಾಗ್ತದೆ. ಇದರ ಕೆಲಸ ಏನು ಅಂತಂದರೆ ಸ್ತ್ರೀಯರಿಗೆ ಸ್ತ್ರೀಯರ ಲಕ್ಷಣವನ್ನು ಕೊಡೋದು, ಅವರ ಧ್ವನಿಯಲ್ಲಿ ಆಗುವಂಥ ಬದಲಾವಣೆಗಳಾಗಲಿ, ಸ್ತನಗ್ರಂಥಿಗಳ ಬೆಳವಣಿಗೆ ಆಗಲಿ ಮತ್ತು ಜನಾಂಗದ ಬೆಳವಣಿಗೆಯನ್ನು ಮಾಡ್ತದೆ ಅಂತ. ಇನ್ನು ಸಾಮಾನ್ಯವಾಗಿ ನಾವು ನೋಡ್ತಿರ್ತೀವಿ, ಡಾಕ್ಟರ್ ಹೇಳ್ತಿರ್ತಾರೆ ಸಕ್ಕರೆ, ಸಿಹಿಯಾದ ಪದಾರ್ಥಗಳನ್ನ ಅತಿ ಹೆಚ್ಚಾಗಿ ತಿನ್ನಬೇಡಿ. ಸೊ ಇದು ಹೇಳೋದು ಯಾರಿಗೆ ಅಂತಂದರೆ ಸಕ್ಕರೆ ಕಾಯಿಲೆ ಇರುವಂಥವರಿಗೆ. ಹಾಗಾದರೆ ಸಕ್ಕರೆ ಕಾಯಿಲೆ ಎಂದರೇನು? ಸಾಮಾನ್ಯವಾಗಿ ನಾವು ತಿನ್ನುವಂಥ ಆಹಾರದಲ್ಲಿರುವಂಥ ಗ್ಲುಕೋಸ್ ನಮ್ಮ ರಕ್ತದನ್ನು ಸೇರ್ಕೊಳ್ತದೆ. ಇದರಿಂದ ರಕ್ತದಲ್ಲಿರುವಂಥ ಗ್ಲುಕೋಸ್ದ ಪ್ರಮಾಣ ಹೆಚ್ಚಾಗ್ತದೆ. ಈ ಗ್ಲುಕೋಸ್ದ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನಿನ ಹೆಸರು ಇನ್ಸುಲಿನ್. ಎಷ್ಟು ಹೆಚ್ಚು ಸಕ್ಕರೆ ನಮ್ಮ ದೇಹದಲ್ಲಿ ಇರ್ತದೆ ಅದಕ್ಕೆ ತಕ್ಕಂತೆ ಇನ್ಸುಲಿನ್ ಉತ್ಪತ್ತಿ ಆಗ್ತಿರ್ತದೆ. ಆದರೆ ಕೆಲವೊಂದು ಸಲ ಈ ಮೆದೋಜೆರ ಗ್ರಂಥಿಯ ಇನ್ಸುಲಿನ್ ತಯಾರು ಮಾಡುವಂಥ ಜೀವಕೋಶಗಳು ಹಾನಿಗೊಳಗಾದರೆ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ ಅಂತಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದೆ. ಇದನ್ನೇ ನಾವು ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಸಕ್ಕರೆ ಕಾಯಿಲೆಯ ಲಕ್ಷಣಗಳೇನು ಅಂತಂದರೆ, ಸಾಮಾನ್ಯವಾಗಿ ಈ ಕಾಯಿಲೆಯಲ್ಲಿ ಅಂಧತ್ವ ಬೇಗ ಬರ್ತದೆ, ಪದೇ ಪದೇ ಹಸಿವಾಗ್ತಿರ್ತದೆ, ಬಾಯಾರಿಕೆ ಆಗ್ತಿರ್ತದೆ, ಮೂತ್ರ ವಿಸರ್ಜನೆಗೆ ಹೋಗ್ತಿರ್ತಾರೆ. ಈ ಎಲ್ಲ ಲಕ್ಷಣಗಳನ್ನು ಡಯಾಬಿಟಿಸ್ನಲ್ಲಿ ಕಾಣ್ಬೋದು ಅಂತ ಹೇಳ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.